ಹಾಯ್ ಸ್ನೇಹಿತರೆ, ಎಲ್ಲರಿಗೂ MD ಹ್ಯಾಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನನ್ನೆಲ್ಲ ಯೂಟ್ಯೂಬ್ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ನಾನೊಂದು ಪ್ರಶ್ನೆಯನ್ನು ಹಾಕಿದ್ದೆ. ಸೊ ಆ ಪ್ರಶ್ನೆ ಪತ್ರಿಕೆ ಆಧಾರವಾಗಿ ನೀವೆಲ್ಲ ನನಗೆ ವೋಟ್ ಮಾಡಿ ನಿಮಗೆ ಏನು ಅವಶ್ಯಕತೆ ಇದೆ, ಯಾವ ಮಾಹಿತಿ ಅವಶ್ಯಕತೆ ಇದೆ, ಸೊ ಅದರ ಬಗ್ಗೆ ನೀವು ನನ್ನ ಜೊತೆ ವಿಷಯವನ್ನು ಹಂಚಿಕೊಂಡಿದ್ದೀರಿ. ಭಾಳ ಸಂತೋಷ. ಸೊ ಅವರಿಗೆಲ್ಲರಿಗೋಸ್ಕರ ನಾನು ಏನಪ್ಪ ಅಂತಂದರೆ ಪ್ರಥಮ PUC ಅಂದರೆ ಫಸ್ಟ್ PUC ಫೈನಲ್ ಎಕ್ಸಾಮ್ ಹಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ 80 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜನ್ನು ನಿಮ್ಮ ಮುಂದೆ ನಾನಿಲ್ಲಿ ತರ್ತಾಯಿದ್ದೀನಿ. ಸೊ ವಿದ್ಯಾರ್ಥಿಗಳು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ನನ್ನದೊಂದು ವಿನಂತಿ ಏನಪ್ಪ ಅಂತಂದರೆ, ಬಹಳ ಜನ ವಿದ್ಯಾರ್ಥಿಗಳು ವಿಡಿಯೋವನ್ನು ಕೊನೆವರೆಗೆ ನೋಡೋದಿಲ್ಲ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ. ನಾನು ವಿಡಿಯೋ ಮಾಡ್ತಾ ಇರೋದೇ ನಿಮಗೋಸ್ಕರ. ಸೊ ಹಾಗಾಗಿ ವಿಡಿಯೋಗಳನ್ನು ಕೊನೆ ತನಕ ವೀಕ್ಷಣೆ ಮಾಡ್ತಾಯಿರಿ. ಯಾಕಂತಂದರೆ ಆ ವಿಡಿಯೋದಲ್ಲಿ ನಿಮಗೆ ಯಾವ ಮಾಹಿತಿ ಸಿಗ್ತದೆ, ಯಾಕಂದರೆ ನೀವು ಪರೀಕ್ಷೆ ಬರೆಯುವಂಥ ಎಲ್ಲ ವಿಷಯಗಳನ್ನು ನಾನು ವಿಡಿಯೋದೊಳಗೆ ತಂದಿರ್ತೀನಿ. ಸೊ ನೀವು ವಿಡಿಯೋವನ್ನು ಕೊನೆ ತನಕ ನೋಡಿಲ್ಲ ಅಂತಂದರೆ ವಿಡಿಯೋಗಳನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ತನಕ ತಲುಪ್ತೀನಲ್ಲ, ಸೊ ಅದು ವ್ಯರ್ಥ ಆಗಬಾರ್ದು. ಸೊ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ, ಯಾವ ವಿದ್ಯಾರ್ಥಿಗಳು ಕೇವಲ ವೀಕ್ಷಣೆ ಮಾಡ್ತಾಯಿದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ ನಾನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಯಾಕಂತಂದರೆ ಬಹಳ ಜನ ವಿದ್ಯಾರ್ಥಿಗಳು ಕೇವಲ ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಿ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ಬನ್ನಿ ಇನ್ನೇಕೆ ತಡ, ಫಸ್ಟ್ PUC ಫೈನಲ್ ಎಕ್ಸಾಮ್ ಹಿಸ್ಟ್ರಿ ಸಬ್ಜೆಕ್ಟ್ ಸ್ಕೋರಿಂಗ್ ಪ್ಯಾಕೇಜ್ 2024 ಇಂಪಾರ್ಟೆಂಟ್ 80 ಮಾರ್ಕ್ಸ್ ಇತಿಹಾಸದ ಸ್ಕೋರಿಂಗ್ ಪ್ಯಾಕೇಜ್ಗೋಸ್ಕರ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಿಮಗೆ ನಾನು ಅಧ್ಯಾಯವಾರವರು ಮತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ನಾನು ನೀಲನಕ್ಷೆಯನ್ನು ಆಧಾರವಾಗಿಟ್ಟುಕೊಂಡೇ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಸೊ ಈ 80 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜನ್ನು ಸೊ ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ, ಬಹು ಆಯ್ಕೆಗಳ ಪ್ರಶ್ನೆಗಳನ್ನು ನೋಡಿ. ಹಿಸ್ಟ್ರಿ ಪದದ ಅರ್ಥ, ವಿಚಾರಣೆ ಅಥವಾ ತನಿಖೆ ಇವೆಲ್ಲ ಬರ್ತವೆ. ಯಾಕಂದರೆ ನೀಲನಕ್ಷೆ ಆಧಾರವಾಗಿಟ್ಟುಕೊಂಡೇ ನಾನು ಈ ಒಂದು ಪ್ಯಾಕೇಜ್ ತಂದಿರೋದು. ಹಿಸ್ಟ್ರಿ ಪದವು ಯಾವ ಭಾಷೆಯಿಂದ ಬಂದಿದೆ? ಹಿಸ್ಟ್ರಿ ಗ್ರೀಕ್ ಭಾಷೆಯಿಂದ ಬಂದಿದೆ. ಇತಿಹಾಸ ಪಿತಾಮಹ ಗೊತ್ತಿದೆ, ಹೆರೋಡಾಟಸ್. ಯಾವ ದೇಶದವರು? ಗ್ರೀಕ್ ದೇಶದವರು. ಅವರು ಬರೆದಂಥ ಕೃತಿ ಪರ್ಷಿಯನ್ ವಾರ್ಸ್ ಅಂತ ಇದೆ. ದೇವರ ನಗರ ಅಂತ ಯಾರು ಕರೆದ್ರು? ಸಂತ್ ಆಗಸ್ಟೈನ್ ಕರೆದ್ರು. ಇತಿಹಾಸ ವಿವರಣಾತ್ಮಕವಾಗಿ ವಿವರಣೆ ನೀಡಿದವರೇ ಕಾರ್ಲ್ ಮಾರ್ಕ್ಸ್ ಬರೆದ ಕೃತಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. JV ಬ್ಯೂರಿ ಅವರು ಒಂದು ವ್ಯಾಖ್ಯಾನ ಕೊಡ್ತಾರೆ, ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಕಡಿಮೆ ಅಲ್ಲ ಅಂಥೇಳಿ. ಜವಾಹರ್ಲಾಲ್ ನೆಹರು ಹೇಳಿಕೆ, ಅನಾಗರಿಕೆಯಿಂದ ನಾಗರಿಕತೆ ಸಾಗುವ ಮಾನವನ ಕಥೆಯೇ ಏನಂತ ಹೇಳಿದ್ರು? ಇತಿಹಾಸ ಅಂತ ಹೇಳಿದ್ರು. 2 ಅಂಕದ ಪ್ರಶ್ನೆಗಳನ್ನು ನೋಡಿರಿ. ಇತಿಹಾಸದ ಯಾವುದಾದ್ರೂ 2 ವಾಕ್ಯಗಳು ಹೆರೋಡಾಟಸ್ ಅವ್ರದ್ದು ಕೊಡ್ರಿ, ಕಾರ್ಲ್ ಮಾರ್ಕ್ಸ್ ಅವ್ರದ್ದು ಕೊಡ್ರಿ, ಇಲ್ಲ ಜವಾಹರ್ಲಾಲ್ ನೆಹರು ಕೊಟ್ಟಂಥ ವಾಕ್ಯಗಳನ್ನು ಕೊಡ್ರಿ. ಕಾರ್ಲ್ ಮಾರ್ಕ್ಸ್ ಕೃತಿ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಡಿಸ್ಕವರಿ ಆಫ್ ಇಂಡಿಯಾ ಜವಾಹರ್ಲಾಲ್ ನೆಹರು ಅವರ ಕೃತಿ, ಡ್ರೀಮ್ ಫಿಕ್ಸ್ ಆಫ್ ವರ್ಕ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಕೆಲವೊಂದು ಸಾರಿ ನಾನು ವರ್ಡಲ್ಲಿ ಬರೆಯುವಾಗ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರ್ತದೆ. ಸೊ ಅದನ್ನು ವಿದ್ಯಾರ್ಥಿಗಳು ಅನುಸರಿಸಬೇಕು. ಇತಿಹಾಸ ಎಂಬ ಈ ವಿಷಯದ ಆಧರಿಸಿ ಏನಾಗಿದೆ, ನೀವು ವೃತ್ತಿಯನ್ನು ಯಾವುದು ಆಯ್ಕೆ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ ಇದೆ. IPS IAS ಮತ್ತು KPS PDO PSI ಸಿಕ್ಕಾಪಟ್ಟೆ ಸ್ಪರ್ಧಾ ಪರೀಕ್ಷೆಗಳಿವೆ. ಅವುಗಳನ್ನು ನೀವು ಈ ವಿಷಯದ ಆಧಾರವಾಗಿ ಇಟ್ಕೋಬೇಕು. ಇನ್ನು 5 ಅಂಕದ ಪ್ರಮುಖವಾದಂಥ ಪ್ರಶ್ನೆ, ಇತಿಹಾಸದ ವ್ಯಾಖ್ಯೆಗಳನ್ನು ಬರೆಯಿರಿ. ಸೊ ನಾನೆಲ್ಲವನ್ನು ಹೇಳಕ್ಕೆ ಹೋಗಲ್ಲ, ಉತ್ತರಗಳನ್ನು ಕೊಟ್ಟಿದ್ದೀನಿ. ವಿಡಿಯೋವನ್ನು ಪಾಸ್ ಮಾಡಿ ಆ ವಿಡಿಯೋವನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಸೊ ಭಾಳ ಉಪಯುಕ್ತ ಮಾಹಿತಿ ಆಗ್ತದೆ. ಸೊ 5 ಅಂಕದ ಪ್ರಶ್ನೆಗೆ ಯಾವ ರೀತಿ ಬರೀಬೇಕು, ಎಷ್ಟು ಉತ್ತರ ಬರೀಬೇಕು ಅಂತ ಕೊಟ್ಟಿದ್ದೀನಿ ನಾನಿಲ್ಲಿ. ಸೊ ಅದರ ಜೊತೆಗೆ 5 ಅಂಕದ ಪ್ರಶ್ನೆಗೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ನೀಲನಕ್ಷೆ ಆಧಾರವಾಗಿಟ್ಟುಕೊಂಡೇ ನಾನು ನಿಮಗೆ ಈ ಪ್ರಶ್ನೆಗಳನ್ನು ತಂದಿದ್ದೀನಿ. ಸೊ ದಯವಿಟ್ಟು ಇದರ ಸದುಪಯೋಗನ ಪಡ್ಕೊಳ್ಳಿ. ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ವಿವರಿಸಿ. ಇತಿಹಾಸ ಧಾರ್ಮಿಕ ಸಹಿಷ್ಣುತೆ ಬೋಧಿಸುತ್ತದೆ. ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ಇತಿಹಾಸ ವೃತ್ತಿಪರ ಉದ್ಯೋಗವನ್ನು ಹೊಂದಿದೆ. ಇತಿಹಾಸ ಸಮಾಜ ವಿಜ್ಞಾನ ಪ್ರಯೋಗಶಾಲೆ. ಇತಿಹಾಸ ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಇನ್ನು ಅದೇ ರೀತಿ 2ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾನಿಲ್ಲಿ ಬಿಟ್ಟ ಸ್ಥಳಗಳನ್ನು ತಂದಿನಿ. ಯಾಕಂದರೆ ಬಿಟ್ಟ ಸ್ಥಳಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಮಾನವನ ವಿಕಸನ ಕಥೆ. ಹ್ಯೂಮನ್ ಪದ ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್ ಭಾಷೆಯಿಂದ. ಡ್ಯೂಮನಸ್ ಪದದಿಂದ. ಹೋಮೋ ಎಂದರೆ ಮಾನವ ಅಥವಾ ಮನುಷ್ಯ. ಭೂಮಿ 4.5 ಮಿಲಿಯನ್ ವರ್ಷಗಳ ಹಿಂದೆ ಬಂತು. ಚಾರ್ಲ್ಸ್ ಡಾರ್ವಿನ್ ಅವರ ಕೃತಿ ದಿ ಆರಿಜಿನ್ ಆಫ್ ಸ್ಪೀಸಸ್. ಮಾನವ ರೋಗಗಳು ಜೀವಿ ಮೇಲೆ ಯಾವಾಗ ವಿಕಸಿಸಿದವು? ಸುಮಾರು 5.6 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಮೇಲೆ ಮನುಷ್ಯರು, ಮಾನವರು. ಇನ್ನು ಇವೆಲ್ಲ ನೋಡಿ. ಇನ್ನು 5 ಅಂಕದ ಪ್ರಶ್ನೆ ಕೇಳ್ತಾರೆ ಇಲ್ಲಿ, ಮಾನವನ ವಿಕಸನಕ್ಕೆ ಕಾರಣವಾಗುವ ಪ್ರಮುಖ ಅಂಶಗಳನ್ನು ಚರ್ಚಿಸಿ. ಸೊ ಈ ಪ್ರಶ್ನೆಯನ್ನು ಸಹ ಇಲ್ಲಿ ಕೇಳ್ಬೋದು. ಸೊ ನಾವು ವಿಡಿಯೋವನ್ನು
ಪಾಸ್ ಮಾಡಿಕೊಂಡು ಉತ್ತರವನ್ನು ನೀವು ಬರ್ಕೊಳ್ಳಿ ಅಥವಾ ಪಾಸ್ ಮಾಡಿ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಸೊ ಮುಂದೆ ಹೋಗೋಣ. ಅದೇ ರೀತಿ ದ್ವೀಪದ ಚಲನೆ ಕೇಳ್ತಾರೆ, ಯೋಜಿತ ಬೇಟೆ ಹೆಂಗೆ ಆಡ್ತಿದ್ರು, ಪಶುಪಾಲನೆ, ಕೃಷಿ ಯಾವ ರೀತಿ ಆರಂಭಿಸಿದರು. ಇನ್ನು 3ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಹೆಂಗಿತ್ತು. ಒಂದು ವಾಕ್ಯದಲ್ಲಿ ಪ್ರಶ್ನೆ ಕೇಳ್ತಾರೆ ಆ ಅಧ್ಯಾಯದ ಮೇಲೆ. ಯಾವ ನದಿ ಮೇಲೆ? ನೈಲ್ ನದಿ. ಮತ್ತು ಯಾವ ಲಿಪಿಯನ್ನು ಒಳಗೊಂಡಿದ್ದರು, ಯಾವ ಸಾಮ್ರಾಜ್ಞೆ, ವಿಶ್ವ ಪ್ರಥಮ ಭಾಳ ಸರಿ ಕೇಳಿದ್ದಾರೆ. ಮೆಸೊಪೊಟೇಮಿಯಾದ ಅರ್ಥವೇನು ಅಂತ ಕೇಳಿದರು. ಯಾವ ಪಿರಾಮಿಡ್ ದೊಡ್ಡದು, ಅದರ ಹೆಸರೇನು ಅಂತ ಕೇಳ್ತಾರೆ. ಸೊ ಚೀನಾ ಸಂಬಂಧಿಸಿದಂತೆ ಯಾರು ಪ್ರಸಿದ್ಧ ದೊರೆ, ಗೋಡೆಯನ್ನು ಕಟ್ಟಿದವ ಯಾರು. ಸೊ ಈ ರೀತಿ ಎಲ್ಲ ಪ್ರಶ್ನೆಗಳು ಕೇಳ್ತಾರೆ. ಇನ್ನು ಬೌದ್ಧ ಧರ್ಮಕ್ಕೆ ಚೀನಾದವರು ಎಷ್ಟು ಜನಪ್ರಿಯತೆಯನ್ನು ಗೊಳಿಸಿದರು. ಇನ್ನು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 10 ಅಂಕದ ಪ್ರಶ್ನೆ ನೋಡಿದಾಗ ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ನಾನು ಇಲ್ಲಿ ಕೊಟ್ಟಿದ್ದೇನೆ. ರಾಜಕೀಯ ಜೀವನ ಆಯಿತು, ಸಾಮಾಜಿಕ ಜೀವನ ಬಂತು, ಅದರ ಜೊತೆಗೆ ಆರ್ಥಿಕ ಸ್ಥಿತಿ ಹೇಗಾಗಿತ್ತು, ಅದರ ಜೊತೆ ಇನ್ನೂ ಹಲವಾರು ವಿಷಯಗಳ ಒಳಗೊಂಡಿದೆ. ಅವುಗಳನ್ನು ನೀವು ಬರೀಬೇಕು. ಭೂಮಿ, ಆದಾಯ, ಆರ್ಥಿಕತೆ, ಸಾಮಾಜಿಕ ಜೀವನ. ಇನ್ನು ಅಧ್ಯಾಯ 4ಕ್ಕೆ ಸಂಬಂಧಿಸಿದಂತೆ ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯ ನಡುವಿನ ಕೊಡುಗೆ ಏನಾಗಿತ್ತು. ಸೊ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಕೇಳೋಕ್ಕೆ ಸಾಧ್ಯ ಇರ್ತದೆ. ಅದರ ಜೊತೆ ಒಂದು ವಾಕ್ಯನೂ ಕೇಳ್ಬೋದು. ಯುರೋಪಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು ಅಂತಲೂ ಕೇಳ್ಬೋದು. ಅಥವಾ ಯಾವ ನದಿಯ ದಡದಲ್ಲಿ ಗ್ರೀಕ್ ನಾಗರಿಕತೆ ಅಭಿವೃದ್ಧಿ ಆಯಿತು ಅಂತ ಕೇಳ್ಬೋದು. ನಗರ ರಾಜ್ಯಗಳ ಬಗ್ಗೆ ಕೇಳ್ಬೋದು. ಪ್ರಿಕ್ಲಿಸ್ನ ಸುವರ್ಣ ಹೆಂಗೆ ಆಗಿತ್ತು ಅಂತ 5 ಅಂಕದಲ್ಲಿ ಕೇಳ್ಬೋದು. ಅಲ್ಲಿರುವಂಥ ವೈದ್ಯರು ಯಾರು, ಆ ಸೆಕ್ಲಿಸ್ ಭಾರತ ಮೇಲೆ ಯಾವ ರೀತಿ ದಾಳಿ ಮಾಡಿದ, ಯಾರಿಂದ ಸೋತ ಅಂತಲೂ ಕೇಳ್ಬೋದು. 10 ಅಂಕದ ಪ್ರಶ್ನೆಗಳಿವೆ. ಪೆರಿಕ್ಲಿಸ್ನ ಸಾಧನೆಗಳು ನಾನು ಅದನ್ನು ಹೇಳಿದೆ. ಅವನ ಸಾಧನೆಗಳ ಕುರಿತು ಸಹ ನಿಮ್ಮ ಮುಂದೆ ತರ್ತಾ ಹೋಗ್ತಾರೆ. ಸೊ ಇವೆಲ್ಲವನ್ನು ಇನ್ನೊಂದು ಅಲ್ಲಿ ಚಾರ್ಟನ್ನು ಕೊಟ್ಟಿದ್ದೀನಿ. ಗ್ರೀಕರ ಕೊಡುಗೆಗಳನ್ನು ವಿವರಿಸಿ. ಕವಿಗಳು ಮತ್ತು ಕೃತಿಗಳು ಯಾವ ರೀತಿ ಅವ್ರ ಕವಿಗಳು ಇದ್ದರು. ಆ ಕೃತಿಗಳು ಹೋಮರ್, ಇಸ್ಕಿಲಿಸ್, ಸೋಫೋಕ್ಲಿನ್, ಯುರಿಪಿಡಿ, ಹೆರೋಡಟಸ್, ಥ್ಯೂಸಿಡೈ ಹೆಂಗೆ ಅವೆಲ್ಲ ಕೃತಿಗಳನ್ನು ಬರೆದರು ಎಂಬುದನ್ನು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟರು ಎಂಬುದನ್ನು, ವಿಜ್ಞಾನಕ್ಕೆ, ಧರ್ಮ ಯಾವ ರೀತಿ ಜನಪ್ರಿಯ ಆಗಿತ್ತು, ಇನ್ನು ಒಲಿಂಪಿಕ್ಸ್ಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಇನ್ನು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣ 5 ಅಂಕದ ಪ್ರಶ್ನೆ ಕೇಳ್ತಾರೆ ನಿಮಗೆ. ಈ ಮತ ಏನಿದಾವಲ್ಲ, ಮತ ಸುಧಾರಣೆಗಳು, ಇಸ್ಲಾಂ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮದ ಮೇಲೆ ಈ ಪ್ರಶ್ನೆಗಳು ಕೇಳ್ತಾರೆ. ಪ್ರಚಾರಕ್ಕೆ ಕಾರಣ ಹೇಗಾಯಿತು, ಯಾವ ರೀತಿ ಪ್ರಚಾರ ಆಯಿತು ಅಂಥೇಳಿ. ಸೊ ಯೇಸು ಕ್ರಿಸ್ತನ ಬೋಧನೆಗಳನ್ನು ಕೇಳ್ತಾರೆ 5 ಅಂಕಕ್ಕೆ. ಸೊ ಇವನ್ನೆಲ್ಲ ಗಮನ ಇಟ್ಕೊಂಡು ಹೋಗಿ 5 ಅಂಕದ ಪ್ರಶ್ನೆ ನಾನು ಹೇಳಿದೆ. ಯೇಸು ಕ್ರಿಸ್ತನ ಜೀವನ ಮತ್ತು ಬೋಧನೆಯನ್ನು ಕೇಳೋದು ಅಥವಾ ಜೀವನ ಚರಿತ್ರೆಯನ್ನು ಕುರಿತು ಅಂತಂದಾಗ ಅಲ್ಲಿ ಜೀವನವನ್ನು ಬರೀರಿ, ಬೋಧನೆಗಳನ್ನು ಬರಿತಾ ಹೋಗ್ರಿ. ಮೊಹಮ್ಮದ್ ಪೈಗಂಬರ್ ಜೀವನ ಚರಿತ್ರೆ ಅದೇ ಹೇಳಿದ್ನಲ್ಲ. ಸೊ ಆ ರೀತಿ 5 ಅಂಕದ ಪ್ರಶ್ನೆಗಳಿರ್ತವೆ. ಸೊ ವಿಡಿಯೋ ಭಾಳ ಉದ್ದ ಹೋಗುತ್ತದೆ. ವಿದ್ಯಾರ್ಥಿಗಳು ವಿಡಿಯೋವನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ವಿಷಯ ಭಾಳ ಆಧರಿಸಿರ್ತದೆ. 80 ಅಂಕ ಅಂದರೆ ಸುಮ್ಮನೆ ಅಲ್ಲ. ಸ್ಕೋರಿಂಗ್ ಆಗಬೇಕು ಅಂತಂದರೆ ನಿಮಗೆ ವಿಡಿಯೋವನ್ನು ಕೊನೆ ತನಕ ನೋಡಲೇಬೇಕಾಗ್ತದೆ. ಇನ್ನು ಭೌಗೋಳಿಕ ಅನ್ವೇಷಣೆಗಳು ಯಾವ ರೀತಿ ಯುರೋಪಿಯನ್ ರಾಷ್ಟ್ರದ ಅರಸರು, ನಾವಿಕರು ಭಾರತದನ್ನು ಅಷ್ಟೇ ಅಲ್ಲ ವಿವಿಧ ದೇಶವನ್ನು ಯಾವ ರೀತಿ ಸಂಶೋಧನೆ ಮಾಡಿದ್ರು, ಅದಕ್ಕೆ ಪರಿಣಾಮಗಳೇನಾಯಿತು ಎಂಬುದನ್ನು ನೀವು ಬರೀಬೇಕಾಗ್ತದೆ. ನಾನು ಒಂದು ವಾಕ್ಯವನ್ನು ಕೊಟ್ಟಿದ್ದೇನೆ. ಕ್ಷಮಾಪಣೆ ಪತ್ರಗಳಂದ್ರೆ ಏನು. ಈ 2 ಅಂಕದ ಪ್ರಶ್ನೆಗಳು ಸದಾ ಇದೆ. ಕಾನ್ಸ್ಟಾಂಟಿನೋಪಲ್ ನಗರ ಯಾವ ವರ್ಷ ವಶಗೊಂಡಿತ್ತು, ರಾಜಕುಮಾರ ಯಾರು, ಮೆಗಲನ್ ಏನು ಕಂಡುಹಿಡ್ದ, ಭಾರತಕ್ಕೆ ಯಾವ ವರ್ಷ ಜಲ್ಮಾರ್ ಕಂಡುಹಿಡಿದ್ರು. ಸೊ ಇವೆಲ್ಲವನ್ನು ಬರ್ತವೆ. ಸೊ 1 ಅಂಕದ ಪ್ರಶ್ನೆ ನಾವಿಗೇಟರ್ ಎಂದರೇನು, ದಕ್ಷಿಣ ಅಮೆರಿಕ ಭೂಖಂಡ ಕಂಡುಹಿಡಿದವ್ರು ಯಾರು, ಪುನರುಜ್ಜೀವನದ ಅರ್ಥವನ್ನು ಹೇಳಿ. ಸೊ ಎಲ್ಲವನ್ನು ಕೊಡ್ತಾ ಹೋಗಿದ್ದೀನಿ. ಒಂದು ಸೆಕೆಂಡ್ ವೀಡಿಯೋನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೊಗೋರಿ, ಅಥವಾ ಇಲ್ಲಿ ನೀವು ಸಸ್ಪೆನ್ಸಿಲ್ ತೊಗೊಂಡು ಬರ್ಕೊತಾ ಹೋಗಿ. ಯಾಕಂತಂದರೆ ವಿಡಿಯೋ 80 ಅಂಕ ಅಂತ ಅಂದಾಗ ಅಟ್ಲೀಸ್ಟ್ ನೀವು ಈ ಕೆಲಸವನ್ನಾದರೂ ಮಾಡ್ಕೋಬೇಕಾಗ್ತದೆ. ಸೊ 8 ಪ್ರಪಂಚದ ಕ್ರಾಂತಿಗಳಲ್ಲೂ 10 ಅಂಕ ನೆನಪಿರಲಿ ನಿಮಗೆ. 10 ಅಂಕ ಕೇಳುವಂಥ ಸಾಧ್ಯತೆ ಇದೆ. ಅದರ ಜೊತೆ 1-2 ಅಂಕ ಯಾವ ಕಾಲಕ್ಕೆ ಕೈಗಾರಿಕಾ ಕ್ರಾಂತಿ ಆಯಿತು, ಕೈಗಾರಿಕಾ ಕ್ರಾಂತಿ ಎಲ್ಲಿ ಪ್ರಥಮ ಆರಂಭಗೊಂಡಿತು, ವಾಟರ್ ಫ್ರೇಮ್ ಅಂದರೇನು, ಇನ್ನು ಪವರ್ ಆಫ್ ದಿ ನಾರ್ತ್ ಎಲ್ಲಿ ಆಯಿತು, ಯಾವ ದೇಶದಲ್ಲಿದೆ, 2 ಅಂಕ ಕ್ರಾಂತಿ ಅಂದರೇನು, ನೀವೆಲ್ಲ ಉತ್ತರವನ್ನು ಕೊಡ್ತಾ ಹೋಗಿದ್ದೀನಿ. ಇಲ್ಲಿ ಪ್ರಮುಖವಾಗಿ ನೀವೇನಪ್ಪ ಅಂತ 2 ಮತ್ತು 1 ಅಂಕ ನಿಮಗೆ ನಡೀತದೆ, ಏನು ಅಡ್ಡಿ ಇಲ್ಲ. ಯಾಕಂದರೆ ನೀವೆಲ್ಲ ಓದಿರ್ತೀರಿ. ಸೊ ಅದರ ಅನುಗುಣವಾಗಿ ನಿಮ್ಗೆ 10 ಅಂಕ ಭಾಳ ಇಂಪಾರ್ಟೆಂಟ್. ಯಾಕಂತಂದರೆ ನಿಖರ ಮತ್ತು ಸುದೀರ್ಘವಾಗಿ ನಿಮ್ಮ ಆಲೋಚನೆ ತಕ್ಕಂತೆ ಉತ್ತರಗಳನ್ನು ಬರೀಬೇಕಾಗ್ತದೆ. ಸೊ ಹಾಗಾಗಿ 10 ಅಂಕ ಕೈಗಾರಿಕಾ ಕ್ರಾಂತಿ ಉಂಟಾದಂಥ ಪರಿಣಾಮಗಳನ್ನು ವಿವರಿಸಿ ಅಂತ ಕೊಡ್ತಾರೆ. ಸೊ ಅವುಗಳನ್ನು ನೀವು ವಿವರಿಸಬೇಕಾಗ್ತದೆ. ಸೊ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಉತ್ತರವನ್ನು ಪಡೀರಿ. ಇನ್ನು ಮೊದಲ ಜಾಗತಿಕ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಯಾವ ರೀತಿ ಕಾರಣ ಇದ್ದವು, ಉಗ್ರ ರಾಷ್ಟ್ರೀಯತೆ ಇತ್ತು, ಸೇನಾ ಮೈತ್ರಿಕೂಟ ಇತ್ತು, ಶಸ್ತ್ರಾಸ್ತ್ರ ಪೈಪೋಟಿ ಇತ್ತು, ತತ್ಕ್ಷಣದ ಕಾರಣ ಹೆಂಗಿತ್ತು, ಯಾವ ರೀತಿ ಎಲ್ಲ ರಾಷ್ಟ್ರಗಳು ಒಂದಾಗಿ, ಇನ್ನು ಮೊದಲ ಮಹಾಯುದ್ಧ ಭೀತಿ ಮತ್ತು ನೋವುಗಳ ಅಪಾರ ಯಾವ ರೀತಿ ಪರಿಣಾಮ ಬೀರಿದು ಎಂಬುದನ್ನು ಬರೀಬೇಕು. ಇನ್ನು ಪ್ರಾದೇಶಿಕ ಸೈನಿಕ ಒಪ್ಪಂದ ವಿವರಿಸಿ ಅಂತಲೂ ಕೊಡ್ಬೋದು. ನೆಟೋ ಅಂತ ಬರ್ತವೆ,
ಅಜುಸ್ ಅಂತ ಬರ್ತದೆ, ಸೆಂಟ್ ಆಫ್ ಬಾಗ್ದಾದ್ ಅಂತ ಬರ್ತದೆ, ವಾರ್ಸಾ ಒಪ್ಪಂದ ಯಾವ ರೀತಿ ನಡೆದು ಎಂಬುದನ್ನು ನೀವು ವಿವರಿಸಿ ಮಾಡಬೇಕು. ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೋಡಿದಾಗ ಅಲಿಪ್ತ ಚಳುವಳಿ ಧ್ಯೇಯಗಳು ಕೇಳ್ತಾರೆ. 5 ಅಂಕಕ್ಕೆ ನಿಮಗೆ ಫಿಕ್ಸು. ಅಲಿಪ್ತ ನೀತಿ ಮೇಲೆ ಯಾವ ರೀತಿ ಭಾರತ ಅದನ್ನು ಅಳಿಸಿಕೊಡ್ತು, ವಿದೇಶಿಗಳಿಗೆ ಸಹ ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿತು ಅಂತ. ಅಲಿಪ್ತ ಚಳುವಳಿ ಉದಯಕ್ಕೆ ಕಾರಣ ಏನಾಯಿತು, ರಾಷ್ಟ್ರೀಯತೆ ಉದಯ, ಅಲಿಪ್ತರ ಸಮಸ್ಯೆಗಳು, ವಿಶ್ವಶಾಂತಿ, ಆರ್ಥಿಕ ಶೋಷಣೆ, ಪಂಚಶೀಲ ತತ್ವಗಳು. ಪಂಚಶೀಲ ತತ್ವವನ್ನು ನಿಮಗೆ ಕೇಳ್ಬೋದು. ಇನ್ನು ಅಲಿಪ್ತ ರೀತಿಯ ಲಕ್ಷಣಗಳು ಯಾವುದೇ, ಆರ್ಥಿಕವಾಗಿ ಹಿಂದುಳಿದುವಿಕೆ, ಪರಾವಲಂಬನೆ, ಗ್ರಾಮೀಣ ವ್ಯವಸ್ಥೆ, ಅತ್ಯಧಿಕ ಜನಸಂಖ್ಯೆ, ಬಡತನ ಹಾಗೂ ಹಸಿವು, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ, ಅನಕ್ಷರತೆ, ಸಾಲ ಬಾಧೆ ಅಂತ ಹೇಳ್ತೀನಿ ನಾನು. ಇನ್ನು ನಿಮಗೆ ಈ ಒಂದು ಭೂಪಟವನ್ನು ಕೊಟ್ಬಿಟ್ಟು ಅಲ್ಲಿ ಅದು ಭಾರತದ ಭೂಪಟದಾಗಿದೆ, ಕ್ಷಮಿಸಬೇಕು, ಅದು ವಿಶ್ವದ ಭೂಪಟ. ಸೊ ಅಲ್ಲಿ ನಿಮಗೆ ಕೆಲವು 5 ಅಂಕದ ಪ್ರಶ್ನೆಗೆ 10 ಅಂಕ ಇರುತ್ತೆ. 5 ಅಂಕ ವಿವರಣೆ ಕೊಡಲಿಕ್ಕೆ, 5 ಅಂಕ ಭೂಪಟವನ್ನು ಬಿಡಿಸಲಿಕ್ಕೆ. ಸೊ ಯಾವೆಲ್ಲ ಸ್ಥಳಗಳಿದೆ ನಾನು ಹೇಳಿದ್ದೇನೆ. ಪ್ರಮುಖ ಐತಿಹಾಸಿಕ ಸ್ಥಳಗಳು ಬ್ಯಾಬಿಲೋನಿಯಾ ಕೇಳ್ಬೋದು, ಅಥೆನ್ಸ್, ರೋಮ್, ಅಲೆಕ್ಸಾಂಡ್ರಿಯಾ, ಜೆರುಸಲಂ, ಧರ್ಮಪವಿತ್ರ ನಗರಗಳಾಗಿದ್ದು ಹುದಾ, ಮೆಕ್ಕಾ, ವೆನಿಸ್, ಕಾನ್ಸ್ಟಂಟಿನೋಪಲ್, ಕೇಪ್ ಆಫ್ ಗುಡ್ ಹೋಪ್, ಸಿರಾ. ಈ ಸ್ಥಳಗಳನ್ನು ನೀವು ಪ್ರಮುಖವಾಗಿ ನಿಮ್ಮದೇ ಆದಂಥ ವಿಚಾರಧಾರೆಗಳನ್ನು, ವಿಷಯಗಳನ್ನು ಕ್ರೋಢೀಕರಿಸಿ ಇವುಗಳನ್ನು ಬಡಿಬೇಕು. ಲಂಡನ್ ಮತ್ತು ಪ್ಯಾರಿಸ್ ಇವುಗಳೆಲ್ಲ ಏನಪ್ಪ ಅಂತಂದರೆ ಐತಿಹಾಸಿಕ ಸ್ಥಳಗಳು. ವಾಟರ್ಲೂ ಕದನ ಯಾರ್ಯಾರ ನಡುವೆ ನಡೀತು ಅಂಥೇಳಿ, ಬರ್ಲಿನ್, ಮಾಸ್ಕೋ, ವರ್ಸಲ್ ಒಪ್ಪಂದ, ಹಿರೋಸಿಮಾ, ನಾಗಾಸಾಕಿ, ನ್ಯೂಯಾರ್ಕ್, ಜೆನಿವಾ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನಿಮ್ಮ ಭೂಪಟವನ್ನು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮೆನ್ಷನ್ ಮಾಡಬೇಕು, ಎಲ್ಲೆಲ್ಲಿದ್ದಾವೆ. ಆದಷ್ಟು ಅತಿ ಹೆಚ್ಚು ಪ್ರದೇಶಗಳೆಲ್ಲ ಇರುವುದೇ ಯುರೋಪ್ ಖಂಡದಲ್ಲಿ. ಸೊ ಹಾಗಾಗಿ ನಿಮ್ಮ ದಿಟ್ಟ ನೀಲ ನೆಲುವು ಯಾವ ಕಡೆ ಇರಬೇಕಂತಂದರೆ ಯುರೋಪ್ ಖಂಡದಲ್ಲೇ ಇರಬೇಕು. ಸೊ ಯಾಕಂತಂದರೆ ನಾಗರಿಕತೆ ಮತ್ತು ವಿಶ್ವ ಯುದ್ಧಗಳನ್ನು ನಡೆದದ್ದು ಸೊ ಇಂಗ್ಲೆಂಡು, ಅಮೇರಿಕಾ, ಫ್ರಾನ್ಸ್, ರಷ್ಯಾ ಈ ಎಲ್ಲ ದೇಶಗಳಿಂದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅದನ್ನು ಒಳಿತು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಿಷ್ಟು 80 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ ಆಗಿತ್ತು ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಮುಂದೊಂದು ವಿಡಿಯೋದಲ್ಲಿ ಮತ್ತೆ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಬರ್ತಾ ಹೋಗ್ತವೆ. ಸೊ ಅವುಗಳನ್ನು ಗಮನಿಸಿ ನಿಮ್ಮ ಅಂತಿಮ ಪರೀಕ್ಷೆಯನ್ನು ಸುಗಮ ಮತ್ತು ಸರಳ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಎಲ್ಲರಿಗೂ ಧನ್ಯವಾದ.